ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಪ್ರೀತಿ ನೆಪದಲ್ಲಿ ಅಪ್ರಾಪ್ತೆಯ ಗರ್ಭಿಣಿ ಮಾಡಿದವನ ಸೆರೆ. ಅಪ್ರಾಪ್ತೆ ಅಂದ್ರೆ ಇವನ ಮೇಲೆ ಫೋಕ್ಸೋ ಕಾಯ್ದೆ ಕೂಡ ಆಗಿದೆ. ಫೋಕ್ಸೋ ಕಾಯ್ದೆ ಅಂತಾನೆ ಅಂದ್ರೆ ಸುಮಾರು ಒಂದು 15 ವರ್ಷ ಅಥವಾ 13-14 ವರ್ಷದ ಒಂದು ಹುಡುಗಿ ಅಂತಾನೆ ಹೇಳ್ಬೋದು. ಈತನ ಹೆಸರು ಸಾದ್ ಮುಸಾಬ್, ಡಿಜೆಳಿಯ ಸಾದ್ ಮುಸಾದ್ ಅಂತ ಈತನ ಹೆಸರು. ಮುಸ್ಲಿಮು. ಒಂದು ಶಾಲೆಗೆ ಹೋಗ್ತಿದ್ದಂತಹ ಹುಡುಗಿಯನ್ನ ಪುಸ್ಲಾಯಿಸಿ, ಅಂದರೆ ಒಂದು ಪರಿಚಯ ಮಾಡಿಕೊಂಡು ಸುಮ್ಮನೆ ದಿನ ಹೋಗುವಾಗ ಬರುವಾಗ ಆಕೆಯನ್ನು ನಂಬಿಸಿ ದಿನ ಮರೆಗೆ ಕರ್ಕೊಂಡೋಗಿ ಈ ರೀತಿ ಅತ್ಯಾಚಾರ ಮಾಡಿ ಅವಳನ್ನು ಗರ್ಭಿಣಿ ಮಾಡಿದ. ಆಕೆ ಏನೋ ಮನೆಯಲ್ಲಿ ಹೊಟ್ಟೆ ನೋವು ಅಂತ ಹೇಳ್ಕೊಂಡಾಗ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಪರಿಶೀಲಿಸಿದಾಗ ಮಾತ್ರ ಈ ರೀತಿ ಎಲ್ಲ ಆಗಿರೋದು ಗೊತ್ತಾಗಿ ಆತನನ್ನು ಪ್ರಶ್ನಿಸಿದಾಗ, ಏನಿದು, ಯಾಕೆ ಹೀಗಾಯ್ತು, ಯಾಕೆ ಈ ಥರ ಮಾಡಿದೆ ಅಂತ ಆಕೆಯ ತಂದೆ ಪ್ರಶ್ನೆ ಮಾಡಿದಾಗ ಇವನು ಅವರಿಗೇನೆ ಜೀವ ಬೆದರಿಕೆ ಹಾಕಿದ್ದಾನೆ. ಏನಾದರೂ ಈ ವಿಚಾರ ಹೊರಗಡೆ ಬಂದರೆ, ಏನಾದರೂ ನೀವು ನನ್ನನ್ನು ಜಾಸ್ತಿ ಕೇಳೋದು ಮಾಡಿದ್ರೆ ಉಳಿಸಲ್ಲ, ನಿಮ್ಮನ್ನ ಜಾಸ್ತಿ ನಿಗ್ರಾಡ್ಬೇಡಿ, ಕೊಲೆ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ತಪ್ಪು ಮಾಡಿರೋದಲ್ಲದೆ ಕೊನೆಗೆ ಜೀವ ಬೆದರಿಕೆ ಕೂಡ ಹಾಕಿದ್ದಾನೆ. ಎಲ್ಲಿ ಇದೆಲ್ಲ? ಇನ್ನು ಈತ ಮುಸ್ಲಿಂ ಆಗಿರೋದ್ರಿಂದ ಈ ಸರ್ಕಾರ ಏನಾದರೂ ಸಪೋರ್ಟ್ ಮಾಡ್ತಿದ್ಯಾ? ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅಂತ ಅಂದ್ರೇ ಹಾಗೆ ಹೆಚ್ಚು ಈ ಮುಸ್ಲಿಮರು ಏನೇ ಮಾಡಿದ್ರು ಸಹ ಸಾಕು, ಅವರಿಗೆ ಸಪೋರ್ಟ್ ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ ಅನ್ನೋದು ಆಲ್ರೆಡಿ ಅವತ್ತಿಂದ ಇವತ್ತವರೆಗೂ ಅದು ಹಂಗೆ ಇದೆ. ಆದರೆ ಸರ್ಕಾರ ಅಂದರೆ ಡಿ.ಕೆ. ಶಿವಕುಮಾರ್ ಸಹ ಹೇಳಿದ್ದಾರೆ ಇದ್ರಕ್ಕೆ ಮುಂಚೆನೆ, ಮುಸ್ಲಿಂ ಆಗಿರ್ಬೋದು, ಯಾರೇ ಆಗಿರಬಹುದು, ಯಾವುದೇ ರೀತಿಯಾದಂತಹ ತಪ್ಪನ್ನು ಮಾಡಬಾರ್ದು, ತಪ್ಪೇ ಮಾಡಿದ್ರೆ ನಾವು ಯಾರಿಗೂ ಸಹ ಸಪೋರ್ಟ್ ಮಾಡಲ್ಲ, ಬೆಂಬಲಿಸಲ್ಲ ಯಾರನ್ನು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಈತ ಯಾವ ಧೈರ್ಯದಲ್ಲಿ ಈ ಥರ ಮಾಡಿದಾನೋ ಏನೋ ಗೊತ್ತಿಲ್ಲ. ಇನ್ನು ಇಲ್ಲಿನ ಅಧಿಕಾರಿಗಳು ಈತನನ್ನು ಏನು ಮಾಡ್ತಾವ್ರೆ, ಇದೇ ರೀತಿಯ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಿದ್ದಾವೆ. ನಾವು ಆಲ್ಮೋಸ್ಟ್ ದಿನ ಈ ರೀತಿಯಾದಂಥ ಪ್ರಕರಣಗಳ ಬಗ್ಗೆ ಹೇಳ್ತಾನೆ ಇರ್ತೀವಿ. ಆದರೂ ಸಹ ಇನ್ನು ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ತಾನೆ ಇಲ್ಲ. ಬರೀ ಇಷ್ಟೇ, ಎಲ್ಲಿರ್ತಾನೆ ಹುಡ್ಕೋದು, ಕರ್ಕೊಂಬರೋದು, ಯಾವುದೋ ಒಂದು ಕೇಸ್ ಹಾಕೋದು, 3 ತಿಂಗಳು 6 ತಿಂಗಳು ಕೂರಿಸೋದು, ಬಿಟ್ಟು ಕಳಿಸೋದು, ಇದೇ ಆಗ್ತಾ ಇದೆ ಪ್ರತಿ ಸಾರಿನೂ. ಯಾವುದಾದ್ರೂ ಒಂದು ಕಟ್ಟುನಿಟ್ಟನಾದಂತಹ ಶಿಕ್ಷೆಗಳನ್ನು ಕೊಡಿ. ಆ ಶಿಕ್ಷೆ ಆಗೋದನ್ನ ನೋಡಿ ಇನ್ನೊಬ್ಬ ಈ ರೀತಿಯ ಕೆಲಸಗಳನ್ನು ಮಾಡಬಾರ್ದು. ಬಟ್ ಇದುವರೆಗೂ ಯಾವುದೇ ರೀತಿಯಾದಂತಹ ಒಂದು ಕಠಿಣ ಕ್ರಮ ತಗೊಳ್ತಾ ಇಲ್ಲ ಕಾನೂನು. ನೋಡೋಣ ಇನ್ನು ಮುಂದೆ ಆದರೂ ತಗೊಳ್ತಾ ಅಂತ. ಇನ್ನು ನೋಡೋದಾದ್ರೆ, ವಾಕಿಂಗ್ ಮಾಡ್ತಿದ್ದವಳ ತಬ್ಬಿ ಕಿಸ್ ಕೊಟ್ಟ. ಇನ್ನು ಏನೇನು ಪ್ರಕರಣಗಳನ್ನ ನಾವು ನೋಡಬೇಕು ಗೊತ್ತಾಗ್ತಾ ಇಲ್ಲ. ಈಗ ಆಲ್ಮೋಸ್ಟು ಎಲ್ಲರೂ ವಾಕಿಂಗ್ ಅನ್ನೋದು ಸರ್ವೇ ಸಾಮಾನ್ಯ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ವಾಕಿಂಗ್ ಹೋಗ್ತಾರೆ. ಇಲ್ಲೂ ಸಹ ಒಬ್ಬ ಮಹಿಳೆ ವಾಕಿಂಗ್ ಹೋಗೋದಕ್ಕೋಸ್ಕರ ಬೆಳಗ್ಗೆ ಅವ್ರ ಮನೆ ಹತ್ರ, ಅಂದರೆ ಇತರ ಸ್ನೇಹಿತೆಯರು ಬರೋದನ್ನ ಕಾಯ್ಕೊಂಡು ನಿಂತಿರ್ತಾರೆ ವಾಕಿಂಗ್ ಹೋಗೋದಕ್ಕೋಸ್ಕರ. ಆದರೆ ಅಲ್ಲಿಗೆ ಬಂದಂತಹ ಕ್ಯಾಬ್ ಚಾಲಕ ಆಕೆಯನ್ನ ತಕ್ಕೊಂಡು ಏನು ಮುತ್ತು ಕೊಟ್ಟಿದ್ದಾನೆ. ಇದು ಯಾವ ಭಾಗ? ಕೃಷ್ಣಾನಂದ ನಗರ ಕಟ್ಟಿರುವ ಸ್ಟುಡಿಯೋ ಅಂತ ನಾವೇನು ಹೇಳ್ತೀವಿ, ಆ ಭಾಗದಲ್ಲಿ ಬರುವಂತಹ ಕೃಷ್ಣಾನಂದ ನಗರ. ಸುಮಾರು ಬೆಳಗ್ಗೆ 5:15ಕ್ಕೆ ನಡೆದಿರುವಂತಹ ಘಟನೆ ಇದು, ಬೆಳಗಿನ ಜಾವ. ಆದರೆ ಆಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ ಪೊಲೀಸ್ ಠಾಣೆಗೆ, ಈ ಥರ ಆಗಿದೆ ಅಂತ. ಅದರಲ್ಲಿ ಪೊಲೀಸರು ಬಂದಿದ್ದಾರೆ, ಯಾವುದೇ ರೀತಿಯಾದಂತಹ ಕ್ರಮ ತಗೊಂಡಿಲ್ಲ. ಅಲ್ಲಿರುವಂತಹ CCTV ಕ್ಯಾಮ್ರಾಗಳನ್ನು ಚೆಕ್ ಮಾಡಿದ್ದಾರೆ, ವಿಡಿಯೋಗಳು ಕಲೆಕ್ಟ್ ಮಾಡಿದ್ದಾರೆ. ಬಟ್ ಆದರೂ ಯಾವುದೇ ರೀತಿಯಾದಂತಹ ಕ್ರಮ ತಗೊಂಡಿರಲ್ಲ. ಅದಾದ ಮೇಲೆ ಈ ಒಂದು ASI ಇರಬಹುದು, ಪೊಲೀಸರು ಏನಿದ್ದಾರೆ ಅವರನ್ನ ಅಂದರೆ ಸಸ್ಪೆಂಡ್ ಮಾಡಿದ್ದಾರೆ. ಯಾಕಂದರೆ ಅರೆಸ್ಟ್ ಮಾಡಿರಲಿಲ್ವಲ್ಲ ಆರೋಪಿಯನ್ನು, ಅದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ಸಂಜೆ ಆದ್ರೂ ಈ ರೀತಿ ಒಂದು ಕಂಪ್ಲೇಂಟ್ ಆಗಿ ಅವನನ್ನು ಬಂಧಿಸಿಲ್ಲ. ಬರೀ ವಿಡಿಯೋ ಕ್ಲಿಪ್ಪಿಂಗ್ಸ್, ಏನು CCTV ಕ್ಯಾಮ್ರಾದಲ್ಲಿ ಇದ್ದಂತಹ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದಾರೆ. ಸುಮ್ಮನೆ ಅವ್ರು ನೋಡೋಕೆ ಇಟ್ಕೊಂಡಿದ್ರು ಏನೋ ಗೊತ್ತಿಲ್ಲ.
ಯಾಕಂದರೆ ಆಲ್ರೆಡಿ ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ಈ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಸೊ ಇವರು ಹಂಗೆ ನಾವು ನೋಡ್ಕೊಂಡು ಇಟ್ಕೊಂಡ್ಬಿಡೋಣ ಬಿಡು ಅನ್ನೋ ಏನೋ ಲೆಕ್ಕಾಚಾರದಲ್ಲಿ ಇಟ್ಕೊಂಡಿದ್ರೇನೋ ಪಾಪ. ಬಟ್ ಅದು ಹಾಗಾಗಿ ಸಸ್ಪೆಂಡ್ ಆಗಿದ್ದಾರೆ. ಕರ್ತವ್ಯ ಲೋಪ ಅನ್ನೋ ಒಂದು ವಿಚಾರವಾಗಿ ಸಸ್ಪೆಂಡ್ ಆಗಿದ್ದಾರೆ. ಆ ವಿಭಾಗದ DCP ಲೋಕೇಶ್ ಬಿ ಜಗಲಾಸರ್ ಅಂತ, ಇವ್ರಿಗೊಂದು ಹ್ಯಾಟ್ಸಾಪ್ ಹೇಳಲೇಬೇಕು. ಪ್ರತಿ ಸಾರಿ ಹೇಳೋದು ಇದನ್ನೇ. ಆ ಒಂದು ಕ್ಷಣದಲ್ಲೇ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಅಲ್ಲೇ ಶಿಕ್ಷೆ ಕೊಡಿ, ಅದು ಯಾರೇ ಆಗಿರಬಹುದು. ಇದಕ್ಕೆ ಮುಂಚೆ ನಾನು ಹೇಳಿದಂತಹ ಒಂದು ಪ್ರಕರಣ ಕೂಡ ಇದೆ. ಹಂಗೆ ಅವನಿಗೆ ಶಿಕ್ಷೆ ಮಾಡಿದ್ರೆ ಮತ್ತೊಂದು ಪ್ರಕರಣಕ್ಕೆ ಅಥವಾ ಮತ್ತೊಬ್ರು ಕೈ ಹಾಕಲ್ಲ. ಇಲ್ಲೂ ಅಷ್ಟೇ, ಇವರನ್ನಲ್ಲೇ ಸ್ಪಾಟಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಹಾಗಾಗಿ ಇನ್ನು ಉಳಿದಂಥ ಪೊಲೀಸರಿಗೂ ಸಹ ಭಯ ಇರುತ್ತೆ, ನಾವು ಕರೆಕ್ಟಾಗಿ ಕೆಲಸ ಮಾಡಬೇಕು ಅನ್ನೋ ವಿಚಾರವಾಗಿ. ಸೊ ಈ ವಿಚಾರಗಳು ಮುಂದೆ ಯಾವತ್ತು ನೆಗ್ಲಿಜೆನ್ಸಿ ಮಾಡಲ್ಲ ಅನ್ನೋಂತಾನೆ ಹೇಳ್ಬೋದು. ASI ಸೇರಿ 3 ಸಿಬ್ಬಂದಿಯನ್ನು ಅಮಾನತು ಮಾಡಿರುವಂತಹ ಒಂದು ದಕ್ಷಿಣ ಭಾಗದ DCP ಲೋಕೇಶ್ ಬಿ ಜಗಲಾಸರ್ ಅವರಿಗೆ ಒಂದು ಹ್ಯಾಟ್ಸಾಪ್ ಹೇಳುತ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.